ಅಸ್ಸಲಾಮ್ ಅಲೈಕುಮ್, ಎಲ್ಲರಿಗೂ ನಮಸ್ಕಾರ. ಬೆಳಗ್ಗೆ ಡ್ಯೂಟಿ ಆನ್ ಮಾಡಿದ್ದೀನಿ. 11:34 ಲೇಟ್ ಆಗೋಯ್ತು. ಶುಕ್ರವಾರ ನೋಡೋಣ ಹೆಂಗಿರುತ್ತೆ ಅನ್ನೋದು. ಆನ್ ಮಾಡೋಣ ಪೋಟ್ರು. ಬಿಸ್ಮಿಲ್ಲಾ. ನೋಡಿ 11:24 ಯಾವಾಗ ಬರುತ್ತೆ ನೋಡೋಣ ಡ್ಯೂಟಿ. ಇದೆಲ್ಲ ಹೊಸ ಅಲ್ಲಿ ಸಿಗ್ನಲ್ಲು. ಮಳೆನೂ ಬರೋಂಗಾಗಿದೆ, ಬರೋ ಥರ ಇದೆ. ನೋಡೋಣ. ಇಲ್ಲಿ ಕಾಯ್ಕೊಂಡಿದ್ದೀನಿ. ಇದು ರಾಜಾಜಿನಗರ್. ಇದು ಟೈಮ್ 12 ಗಂಟೆ ಆಗ್ತಾಯಿದೆ. ಒಂದು ಸೌಂಡು ಇಲ್ಲ. ನೋಡೋಣ ಯಾವಾಗ ಬರುತ್ತೆ ಬಾಡಿಗೆ ಅನ್ನೋದು. ಒಂದು ಸೌಂಡು ಇಲ್ಲ. ಇಲ್ಲಿ ಕಾಯ್ಕೊಂಡಿದ್ದೀನಿ. ಒಂದು ಯಾವ್ದಾರ ದೊಡ್ಡ ಬಾಡಿಗೆ ಬಂದರೆ ಎತ್ಕೊಂಡು ಹೋಗೋಣ ಅಂದರೆ ಒಂದು ಸೌಂಡು ಇಲ್ಲ. ನೋಡಿ, ಒಂದು ಬಾಡಿಗೆನೂ ಕೊಟ್ಟಿಲ್ಲ. ಟೈಮ್ ನೋಡಿದ್ರೆ ನೋಡಿ 2 ಗಂಟೆ 20 ನಿಮಿಷ ಆಗ್ತಾಯಿದೆ. ಇಲ್ಲೇ ಸೈಡಲ್ಲಿ ಹಾಕ್ಕೊಂಡು ಕೂತ್ಕೊಂಡಿದ್ದೀನಿ. ಒಂದು ಬಾಡಿಗೆನೂ ಇಲ್ಲ, ಒಂದು ಕಮ್ಮಕ್ಕೂ ಇಲ್ಲ, ಒಂದು ಕಿಮಿಕ್ಕೂ ಇಲ್ಲ. ನೋಡಿ, ಹೊಸದಾಗಿ ಆಟೋ ತಗೊಂಡವರು ನೋಡಿ ಯೋಚನೆ ಮಾಡಿ ತಗೊಳ್ಳಿ. ಈಗ ಹೇಳ್ತಾ ಇದ್ದೀನಿ ನಾನು. ನೋಡಿ, ಈ ಥರ ಆದರೆ ಮನೆಗಳಿಗೆ ಕಮಿಟ್ಮೆಂಟ್ ಜಾಸ್ತಿಗಳಿರುತ್ತೆ. ಇವನು ನಂಬ್ಕೊಂಡು ನೀವು ಪೋಟ್ರಿಗಿನ್ನ ಹಾಕಿದ್ರೆ ಮಾತ್ರ ನೀವು ಸಂಗತಿ ಆ ದೇವರೇ ಬಳ್ಳ. ನೋಡಿ, ಇಂಟ್ರೆಸ್ಟೆಡ್ ಏರಿಯಾ ಇದು ರಾಜಾಜಿನಗರದು. ಬೆಳಗ್ಗೆನಿಂದ ಕೊಟ್ಟಿದ್ದೀನಿ 2:20. ನೋಡ್ಕೊಳ್ಳಿ, ಈಗ ಹೇಳ್ತಾ ಇದ್ದೀನಿ. ಹೊಸ ಗಾಡಿ ಮಾಡ್ಕೊಂಡವರು ನೋಡಿ, ಇವ್ನು ನಂಬ್ಕೊಂಡು ಹಾಕೊಂಡ್ರೆ ನಿಮ್ಮ ಗತಿ ಅಷ್ಟೇ. ಯಾವುದೋ ಕೆಲಸ ಮಾಡ್ಕೊಂಡಿದ್ರೆ ಆರಾಮಾಗಿ ಕೆಲಸ ಮಾಡಿಕೊಂಡು ಯಾವುದೋ ಜೀವನ ಮಾಡ್ಕೊಂಡು ಹೋಗ್ಬಿಡಿ. ನೋಡಿ, ಇಷ್ಟು ಕ್ಲಿಯರಾಗಿ ನೋಡಿ ತೋರಿಸ್ತಾ ಇದ್ದೀನಿ. ಟುಡೇ ಅರ್ನಿಂಗ್ 0 ಅಂತಿದೆ. ನೋಡಿ, ಒಂದು ಬಾಡಿಗೆನೂ ಇಲ್ಲ. ನೀ ಅರ್ಥ ಅದಕ್ಕೆ. ಲಕ್ಸರಿ ಬ್ಯಾಲೆನ್ಸು 395 ರೂಪಾಯಿ ಪೋಟ್ರನ್ನು ನಮಗೆ ಕೊಡಬೇಕು. ನೋಡಿ, ಲಾಗಿನ್ ಅವರ್ 27 ಗಂಟೆ ಇದ್ದೀನಿ. ಕಂಪ್ಲೀಟ್ಸ್ಕೊಂಡು 7% ಕೊಟ್ಟಿದ್ದಾನೆ. ಎಲ್ಲ ಯೋಚನೆ ಮಾಡಿ ಹೊಸ ಗಾಡಿ ತಗೊಂಡು ಮಾಡ್ತೀವಿ. ನಮಗೆ ಪರ್ಸನಲ್ ಇದೆಯಾ ಅಂದರೆ ಮಾತ್ರನೇ ತಗೊಳ್ಳಿ ಹೊಸ ಗಾಡಿಗಳು. ಇಲ್ಲ ಅಂದರೆ ಗಾಡಿಗಳು ಹಾಕೋಕ್ಕೆ ಹೋಗಬೇಡಿ. ಹೀಗೆ ಹೇಳ್ತಾ ಇದ್ದೀನಿ, ಗಾಡಿಗಳು ಹಾಕೋಕೆ ಹೋಗಬೇಡಿ. ಯಾವಾಗಲೂ ಒಂದಿನ ಅಷ್ಟೇ ಬಿರಿಯಾನಿ, ಡೈಲಿ ಬಿರಿಯಾನಿ ಸಿಕ್ಕಲ್ಲ. ಇಷ್ಟು ಕಷ್ಟ ಇರುತ್ತೆ. ನಾವು ಫೋನ್ಗೆ ನೋಡ್ಕೊಂಡಿರ್ಬೇಕು ಯಾವಾಗ ಬರುತ್ತೆ ಬಾಡಿಗೆ ಅಂತ. ಈ ಆಟೋ ಬಿಟ್ಟು ಆಚೆ ಹೋಗೋಂಗೂ ಇಲ್ಲ. ಆ ಥರ ಆಗಿಬಿಡ್ತದೆ. ಫೋನ್ಗೆ ಹಿಂಗೆ ನೋಡ್ಕೊಂಡಿರ್ಬೇಕು. ಹಿಂಗೆ ಯಾವಾಗ ಬರ್ತೆ, ಈಗ ಬರ್ತೆ ಅಂತ ಗಂಟೆ ಕಳೆದೋಗುತ್ತೆ. ಆ ಥರ ಆಗುತ್ತೆ. ನೋಡಿ, ಈ ಆಟೋ ಒಳಗಡೆ ನಮ್ಮ ಜೀವನ ನಡೆಸ್ಕೊಂಡಿರ್ಬೇಕು ಚಿಕ್ಕದಲ್ಲಿ. ನೋಡಿ, ದಯವಿಟ್ಟು ಹೊಸ ಗಾಡಿಗಳು ಯಾರು ಹಾಕೋಕೆ ಹೋಗಬೇಡಿ. ದಯವಿಟ್ಟು ಹೇಳ್ತಾ ಇದ್ದೀನಿ, ಆಗಲ್ಲ ಇದರಲ್ಲಿ ಬಿಸ್ನೆಸ್ಸು. ನಿಮ್ಮ ಇಷ್ಟ. ನಾನು ಹೀಗೆ ಹೇಳ್ತಾ ಇದ್ದೀನಿ. ನನ್ನ ವೀಡಿಯೋಸ್ ನೋಡಿಕೊಂಡು ನೀವು ಆಟೋ ಹಾಕ್ತಾ ಇದ್ದೀರಾ ಕೆಲವರು ಅಂದ್ಕೊಂಡ್ರೆ ಮಾತ್ರ ದಯವಿಟ್ಟು ಹಾಕೋಕೆ ಹೋಗಬೇಡಿ. ನಾನು ಬೆಳಗ್ಗೆನಿಂದ ಕಾಯ್ಕೊಂಡಿದ್ದೀನಿ. ಒಂದು ಬಾಡಿಗೆ ಅಂತೂ ಒಂದು ಕಿಮಿಕ್ಕೂ ಇಲ್ಲ, ಒಂದು ಕಮಿಕ್ಕೂ ಇಲ್ಲ, ಏನಿಲ್ಲ. ನಾನಂದರೆ ನನ್ನ ಸ್ವಂತ ಆಟೋ ಇದು. ನಮಗೆ ಒಂದು 1000 ರೂಪಾಯಿ ದುಡ್ಕೊಂಡ್ರೂ ನಮಗೆ ನಮ್ದು EMI ಟೆನ್ಷನ್ ಏನಿರಲ್ಲ. ಇಲ್ಲ, ಒಂದು 1000 ರೂಪಾಯಿ ದುಡ್ಕೊಂಡ್ರೆ ನಾನು ತಗೊಂಡು ಹೋಗ್ಬಿಡ್ತೀನಿ. ಸಾಲಗಳು ಏನಿಲ್ಲ, ಆರಾಮಾಗಿ ಮಾಡ್ಕೊಂಡು ಹೋಗ್ತೀನಿ ನಾನು. ನೀವು ಸಾಲಗಳು ಜಾಸ್ತಿ ಇದ್ದು ಆದ್ರೂ ನಾವು EMIನಲ್ಲಿ ಆಟೋ ತಗೊಂಡು ನಾವು ಓಡಿಸ್ಕೊತೀವಿ ಅನ್ನೋದಾದರೆ ನಿಮ್ಮ ಇಷ್ಟ, ನಿಮ್ಮ ಕರ್ಮ ಅದು. ಆ ಕಡೆ ಆ ಸಾಲ ತೀರ್ಸೋವಾಗಲ್ಲ, ಈ ಕಡೆ ಈ ಆಟೋ ಸಾಲ ತೀರ್ಸೋವಾಗಲ್ಲ. ಹೆಂಗಿರುತ್ತೆ ಅಂದರೆ ಆ ಕಡೆ ಹಗ್ಗ ಈ ಕಡೆ ಹಗ್ಗ ಇಟ್ಕೊಂಡು ನಮ್ಮ ತಲೆಗೆ ಜುಜ್ಜು ಬಿಡ್ತಾರೆ. ಹಂಗೆ ನೋಡ್ಕೊಂಡು ಯೋಚನೆ ಮಾಡಿ ತಗೊಂಡವ್ರು ತಗೊಳ್ಳಿ, ಇಲ್ಲ ಅಂದರೆ ಬಿಟ್ಬಿಡಿ. ಏನು ಕೆಲಸ ಮಾಡ್ತಾಯಿದ್ರು ಅದೇ ಕೆಲಸ ಮಾಡ್ಕೊಂಡು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬಿಡಿ. ಎಲ್ಲರಿಗೂ ಬಿಸ್ನೆಸ್ಗಳಿಲ್ಲ. ಸ್ವಲ್ಪ ನೆಮ್ಮದಿಯಾಗಿ ಯಾವುದೋ ನೀವು ಬಿಸ್ನೆಸ್ ಮಾಡ್ತಾಯಿದ್ದೀರಾ, ಏನೋ ಮಾಡ್ತಾಯಿದ್ದೀರಾ, ಅದೇ ಮಾಡ್ಕೊಂಡು ಇಟ್ಬಿಡಿ. ಅದೂ ಸ್ವಲ್ಪ ದಿನ ಅಷ್ಟೇ, ಆಮೇಲೆ ಪಿಕಪ್ ಆಗಿಬಿಡುತ್ತೆ ನಿಮ್ಮದೂ.
ಸ್ವಲ್ಪ ಯೋಚನೆ ಮಾಡ್ಕೊಳ್ಳಿ. ನಾನು ಹೇಳಿದ್ದೀನಿ. ಕೊನೆಗೂ ನಾನು ಮನೆಗೆ ಬಂದುಬಿಟ್ಟೆ. 3 ಗಂಟೆ ಆಯಿತು, ಒಂದು ಆರ್ಡ್ರೂ ಬಂದಿಲ್ವಲ್ಲ. ಅದಕ್ಕೋಸ್ಕರ ನಾನು ಏನು ಮಾಡಿದೆ, ಇವತ್ತು ವೇಸ್ಟ್ ಆಗುತ್ತೆ ದಿನ ಅಂತ ಹೇಳ್ಬಿಟ್ಟು ಮನೆಗೆ ಬಂದುಬಿಟ್ಟೆ. ಈಗ ಯಶವಂತಪುರ ಹೋಗ್ತಾಯಿದ್ದೀನಿ. ಯಶವಂತಪುರಕ್ಕೆ ಹೋಗಿ ಅದು ಈರುಳ್ಳಿ, ಆಲೂಗಡ್ಡೆ ತಗೊಂಡು ಬರಬೇಕು ಅಂಗಡಿಗೆ ಹೋಗ್ತಾಯಿದ್ದೀನಿ. ಸುಮ್ಮನೆ ಅದನ್ನು ಆಗಲಿ ಕೆಲಸ ಅಂತ. ಇನ್ನು ಅಂಗಡಿಗೆ ತರಕಾರಿ ಮತ್ತು ಮಿಕ್ಚರ್ಸು ಅಂಗಡಿಗೆ ಏನೋ ನೋಡ್ಕೊಂಡ್ಬಿಟ್ಟು ಎಲ್ಲ ತೊಗೊಂಡ್ಬರ್ತೀನಿ. ಅದನ್ನು ತೋರಿಸ್ತೀನಿ ಸಾಕನ್ನು. ಯಶವಂತಪುರಲ್ಲಿ ಈರುಳ್ಳಿ ಹೆಂಗಿದೆ ರೇಟ್? ಈರುಳ್ಳಿ ರೇಟ್ ಜಾಸ್ತಿ ಆಗಿದೆ. ಆಲೂಗಡ್ಡೆ ನೋಡೋಣ ಹೆಂಗೆ ಯಾವ ರೇಟ್ ಇರುತ್ತೆ ಅನ್ನೋದು. ಇದೆಲ್ಲ ಯಶವಂತಪುರ ಮಳೆನೂ ಬರಂಗಿದೆ. ಹೋಗ್ತಾ ಇದ್ದೀನಿ. ಮತ್ತೆ ತಗೊಂಡು ಬರೋವಾಗ ಮಳೆ ಬಂದರೆ ಈರುಳ್ಳಿ ಎಲ್ಲ ನೆಂದೋಗುತ್ತೆ, ಬೇಗ ಆರೋಗಲ್ಲ. ನೋಡೋಣ. ಇಲ್ಲ ತಗೊಂಡ್ಬಿಟ್ಟೆ ಈರುಳ್ಳಿ ಆಲೂಗಡ್ಡೆ ತಗೊಂಡು ಬಂದೆ. ನೋಡಿ ತಗೊಂಡು ಹೋಗ್ತಾ ಇದ್ದೀನಿ. ಇನ್ನು ಮಿಕ್ಚರು ಅದು ಇದು ತಗೊಂಡು ಬರಬೇಕು. ಅದಕ್ಕೂ ಹೋಗೋಣ. ಇವತ್ತಂತೂ ನಾನು ಶಾಕು. 12 ಗಂಟೆಗೆ ಹೋಗಿರೋದು, 3 ಗಂಟೆ ಆದ್ರೂ ಒಂದು ಬಾಡಿಗೆ ಇಲ್ಲ. ಏನೋ ಐಡಿಗೆ ಪರ್ಮನೆಂಟ್ ಬ್ಲಾಕ್ ಮಾಡಿದ್ದಾನೆ ಅಂದ್ಕೊಂಡು ನಾನು. ಆ ಥರ ಆಗೋಯ್ತು. ಮತ್ತೆ ರಿಂಗ್ ಆಯಿತು. ಮನೆಗೆ ಹೋಗೋ ಟೈಮಲ್ಲಿ ರಿಂಗ್ ಆಗಿತ್ತು. ನಾನು ಎತ್ತಿಲ್ಲ. ಮನೆಯಲ್ಲಿ ಅಂಗಡಿ ಸ್ವಲ್ಪ ಕೆಲಸ ಎಲ್ಲ ಆಯಿತು. ಏನೋ ತಗೊಂಡ್ಬರ್ಬೇಕಾಯ್ತು. ತಗೊಂಡ್ರೆ ಹೋಗ್ಬಿಡೋಣ ಅಂತ ಸುಮ್ಮನೆ ಇದ್ಬಿಟ್ಟೆ, ಎತ್ತಿಲ್ಲ. ನೋಡಿ ನಾನೇ ಶಾಕ್ ಅಂದರೆ ಶಾಕು. ಒಂದು ತಿನ್ನಿಕ್ಕಿಲ್ಲ, ಒಂದು ಕಮ್ಮಿಕ್ಕಿಲ್ಲ. ಆ ಥರ ಆಗೋದು ಫೋಟ್ರಲ್ಲಿ ಇವತ್ತು. ನೋಡೋಣ ನಾಳೆ ಹೆಂಗಿರುತ್ತೆ ಅಂತ. ನಾಳೆ ಶನಿವಾರ. ಇವತ್ತೆಲ್ಲ ಅಂಗಡಿ ಎಲ್ಲ ತಗೊಂಡ್ಬಿಟ್ಟು ಕೊಟ್ಬಿಟ್ಟು ನಾಳೆಯಿಂದ ನನ್ನ ಕೆಲಸ ನಾನು ಹೋಗ್ಬಿಡ್ತೀನಿ. ಈಗ ನಾನು ಮಾರ್ಕೆಟ್ ಹೋಗ್ತಾಯಿದ್ದೀನಿ. ಮಿಕ್ಚರ್ ಎಲ್ಲ ತಗೊಂಡು ಬರೋಕ್ಕೆ. ಮಿಕ್ಚರು, ಮೈಸೂರು ಪ್ಯಾಕು ಅದೆಲ್ಲ ಇರುತ್ತಲ್ಲ, ಅದೆಲ್ಲ ತಗೊಂಡು ಬರೋಕ್ಕೆ ಹೋಗ್ತಾಯಿದ್ದೀನಿ ಮಾರ್ಕೆಟ್ಗೆ. ಇದೆಲ್ಲ ಮಾರ್ಕೆಟ್ ಫ್ಲೈವರ್ ಬ್ರಿಡ್ಜಿದು. ಅಲ್ಲಿ ಹೊಸದಾಗಿ ಪಾರ್ಕಿಂಗ್ ಮಾಡಿದ್ದಾರೆ. ಆ ಪಾರ್ಕಿಂಗ್ ತೋರಿಸ್ತೀನಿ ಹೆಂಗಿರುತ್ತೆ ಅನ್ನೋದು. ಅದು ಫುಟ್ಪಾತ್ ಮೇಲೆ ಎಲ್ಲ ಗಾಡಿಗಳೆಲ್ಲ ಇರ್ತಲ್ಲ, ಏನಿರಲ್ಲ, ಎಲ್ಲ ತೋರಿಸ್ತೀನಿ. ಎಷ್ಟು ಫೋಟ್ರು ನೋಡಿ ಹೆಂಗೆ ಕೆಲಸ ಮಾಡಬೇಕು. ನಾವು ಒಂದು ಆಟೋ ಕೊಟ್ಟಿಲ್ಲ ಅವನು ಇವತ್ತು. ಗಾಡಿ ಅಂತೂ ತುಂಬ ಚೆನ್ನಾಗಿದೆ, ಸ್ಮೂತಾಗಿದೆ. ಸ್ಮೂತು ಮೊದಲು ಇನ್ನೊಂದು ಇತ್ತು ನಮ್ಮ ಹತ್ರ. ಅದು ಸ್ವಲ್ಪ ಸೌಂಡ್ ಬರ್ತಾಯಿತ್ತು, ಇಂಜಿನ್ ಸೌಂಡು. ಇದು ಆ ಸೌಂಡು ಕಮ್ಮಿನೇ, ತುಂಬ ಕಮ್ಮಿ ಸ್ಮೂತು. ನೋಡಿ ಇದೆಲ್ಲ KR ಮಾರ್ಕೆಟ್ ಇದು. ನೋಡಿ ಈ ಕಡೆ ಎಲ್ಲ ಗಾಡಿಗಳಿತ್ತು. ಮೊದಲು ಎಷ್ಟು ಕಷ್ಟ ಆಗ್ತಾಯಿತ್ತು, ಈಗೇನಿಲ್ಲ. ಈಗ ಓಡಾಡೋಕ್ಕೂ ಚೆನ್ನಾಗಿದೆ. ಈಗ ನೋಡಿ, ಮೊದಲು ಇಲ್ಲಿ ರೋಡ್ ಹೊತ್ತು ಆಗ್ತಾಯಿದ್ರು ನೋಡಿ. ಆದ್ರೂ ಒಬ್ಬೊಬ್ಬರು ಬರ್ತಾ ಇದ್ದಾರೆ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಎಷ್ಟೊಂದು ಆರಾಮಿದೆ ಹೋಗೋಕ್ಕೆ. ತುಂಬ ಖುಷಿ ಆಗ್ತಾಯಿದೆ.
ಇವ್ರಿಗೆಲ್ಲ ಸೈಡ್ ಇಕ್ಕಿದ್ದಾರೆ ನೋಡಿ. ಇಲ್ಲಾಂದರೆ ಇವರು ಇಷ್ಟಿಷ್ಟವರೆಗೆ ಬಂದುಬಿಡೋ ರೋಡ್ ಹೊರಗಡೆ. ಈಗ ನೋಡಿ ಎಷ್ಟು ಮೂಲೆಯಲ್ಲಿ ಕೂತಿದ್ದಾರೋ. ಸ್ವಲ್ಪ ಐಟಮ್ ಹಾಕ್ಕೊಂಡಿದ್ದಾರೆ, ಆದರೆ ಮೂಲೆಯಲ್ಲಿ ಕೂತ್ಕೊಂಡಿದ್ದಾರೆ ನೋಡಿ. ಪರವಾಗಿಲ್ಲ, ಇಷ್ಟಿಷ್ಟು ಹಾಕ್ಕೊಂಡು ಕೂತಿದ್ರೆ ಸಾಕು ನೋಡಿ, ತುಂಬ ಫ್ರೀ ಇದೆಯಾ. ಇದೆ ಪಾರ್ಕಿಂಗ್ ಪ್ಲೇಸ್. ಮೊದಲು ಇರಲಿಲ್ಲ ಪಾರ್ಕಿಂಗು, ಮತ್ತೆ ಹಾಕಿದ್ದಾರೆ ನೋಡಿ. ಮೊದಲು ಇಲ್ಲಿ ಇರಲಿಲ್ಲ, ಈಗ ಮಾಡಿದ್ದಾರೆ. ಸ್ವಲ್ಪ ಆರಾಮಾಗಿ ಇಲ್ಲಿ ಪಾರ್ಕಿಂಗ್ ಮಾಡ್ಕೊಂಡು ಇರ್ಬೋದು ನೋಡಿ. ಸಿಕ್ತು ನನಗೆ ಪಾರ್ಕಿಂಗು ನೋಡಿ. ಎಲ್ಲ ಫುಲ್ ಜಾಮ್ ಅಂದರೆ ಜಾಮ್. ಎಲ್ಲ ತಗೊಂಡು ಹೋಗ್ತಾ ಇದ್ದೀನಿ. ಫುಲ್ ಜಾಮ್ ಅಂದರೆ ಜಾಮ್. ಮಾರ್ಕೆಟ್ ಎಲ್ಲ ತಗೊಂಡಿದ್ದೀನಿ. ಸೊಪ್ಪು ಎಲ್ಲ ಮಿಕ್ಸರು ಕಾಣಿಸ್ತಾ ಇದೆಯಾ, ಗ್ಯಾಸು ಎಲ್ಲ ತಗೊಂಡು ಹೋಗ್ತಾ ಇದ್ದೀನಿ. ಇಲ್ಲಿ ನೋಡಿದ್ರೆ ಜಾಮು. ಇವತ್ತು ಎರ್ನಿಂಗ್ ಬಂದು 0 ಎರ್ನಿಂಗ್ ಇವತ್ತು ನೋಡಿ. ಹಿಂಗಿರುತ್ತೆ ಪೌಡ್ರಲ್ಲಿ. ನಮ್ಮದೇನೋ ಅಂಗಡಿ ಇದೆಯೇ, ಹಂಗೋ ಹಿಂಗೋ ಅಡ್ಜಸ್ಟ್ ಮಾಡ್ಕೊಂಡು ನಾವು ಹೋಗ್ಬಿಡ್ತೀವಿ. ನೋಡಿಕೊಂಡು ಹುಷಾರಾಗಿ ಹಾಕ್ಕೊಳ್ಳಿ. ನೀವು ಪೋಟ್ರಲ್ಲಿ ಕೆಲಸ ಮಾಡ್ತಾಯಿದ್ರೆ ಹೊಸ ಗಾಡಿಗಳು ತಗೋಬೇಕು ಅಂತ ಇದ್ದರೆ ಹುಷಾರಾಗಿ ಮಾಡ್ಕೊಳ್ಳಿ.